अस्सलामु अलैकुम वरहमतुल्लाह। ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕ ಕ್ರೀಡಾಕೂಟದ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಅಧ್ಯಾಪಕಿಯರು, ತುಂಬ ಸಂತೋಷವಾಗ್ತಾ ಉಂಟು. ಒಂದನೇದಾಗಿ ಇವತ್ತಿನ ಕ್ರೀಡಾಕೂಟದ ಉದ್ಘಾಟನೆ ಕಾರ್ಯಕ್ರಮವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಯ ಕಾರ್ಯಕ್ರಮವಾಗಿ ಇಲ್ಲಿ ಮಾರ್ಪಟ್ಟಿತು. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಇದಕ್ಕೆ ಶ್ರಮಿಸಿದ ಎಲ್ಲ ಅಧ್ಯಾಪಕಿಯರು, ದೈಹಿಕ ಶಿಕ್ಷಕರಿಗೂ ಎಲ್ಲರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಹೆಚ್ಚು ಮಾತಾಡುವುದಿಲ್ಲ. ಇವತ್ತು ನಿಮ್ಮ ಶಾಲಾ ರಂಗದಲ್ಲಿ ತುಂಬ ಸಂತೋಷದ ಗಳಿಗೆ, ಕ್ರೀಡಾಗಳಿಗೆ, ಆದ್ದರಿಂದ ಸಮಯವನ್ನು ವೇಸ್ಟ್ ಮಾಡದೆ ಎಲ್ಲರ ಒಂದು ಬೇಡಿಕೆ ಇತ್ತು, ಕ್ರೀಡಾಂಗಣ. ನಮ್ಮ ಈ ಕೆಳಗೆ ಇರುವ ಕ್ರೀಡಾಂಗಣವನ್ನು ನಾವು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಅದನ್ನು ಒಂದೇ ಕ್ರೀಡಾಂಗಣ ಮಾಡಬೇಕೆಂದು ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಅದು ಇವತ್ತಿನ ಆಗಲಿಲ್ಲ. ನಿನ್ನೆ ರಾತ್ರಿ ನಾನು ನಮ್ಮ ನೆಚ್ಚಿನ ಶಾಸಕರು, ಕರ್ನಾಟಕ ರಾಜ್ಯದ ಮಾನ್ಯ ಸ್ಪೀಕರ್ ಸಾರ್ ಹತ್ರ ಫೋನ್ ಮಾಡಿ ಈ ವಿಷಯವನ್ನು ಚರ್ಚೆ ಮಾಡಿದಾಗ ಸಾರ್ ಅವರು ಹೇಳಿದ ಮಾತು ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ ತುಂಬಾ ಸಂತೋಷವಾಯಿತು. ನಾಳೆ ಬೆಳಿಗ್ಗೆಯಿಂದಲೇ ನಿಮಗೆ ನಾನು ಮಣ್ಣು ಕಲಿಸಿಕೊಡ್ತೇನೆ. ಇವತ್ತು ಬೆಳಿಗ್ಗೆ ಬಂದು ನಾನು ನೋಡುವಾಗ ಟ್ರಿಪ್ಪರ್ ಅಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ ತುಂಬಾ ಸಂತೋಷ. ಏಕೆಂದರೆ ಇಷ್ಟರವರೆಗೆ ಯುಟಿ ಸಾರ್ ಅವರು ಯಾವುದೇ ಒಂದು ಮಾತು ಹೇಳಿದಾಗ ಅದು ತಕ್ಷಣವೇ ಮಾಡಿಕೊಡುವಂತ ಒಂದು ದೀಪಂತ ವ್ಯಕ್ತಿಯಾಗಿದ್ದಾರೆ, ನಾಯಕರಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸರ್ವಶಕ್ತನ ಅಲ್ಲಾಹವನ್ನು ಇನ್ನೂ ಅವರನ್ನು ಉತ್ತಮ ಸ್ಥಾನಕ್ಕೆ ಏರಿಸಲಿ ಎಂದು ದುಆ ಮಾಡುತ್ತೇನೆ. ಮತ್ತೊಂದು ವಿಷಯ, ನಮ್ಮ ಸೈಯದ್ ಮದನಿ ಹಜರತ್ ಮಾಧ್ಯಮ ಶಾಲೆಯು 2010ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಆ ಅವಧಿಯಲ್ಲಿ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ, ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯ ಪಠ್ಯ ವಿಷಯದಲ್ಲಿ ಕೂಡ ಪ್ರಥಮ ಬಾರಿಗೆ 100% ಇಲ್ಲಿ SLCಯಲ್ಲಿ ರಿಸಲ್ಟ್ ಅನ್ನು ಪಡೆಯಿತು. ಅಲ್ಹಮ್ದುಲಿಲ್ಲಾ. ಅದೇ ರೀತಿ ಕ್ರೀಡಾರಂಗದಲ್ಲಿ ಕೂಡ ನಮ್ಮ ಮಕ್ಕಳು ಆ ಸಮಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೂಡ ತಲುಪಿತು. ಇವತ್ತು ಅಲ್ಹಮ್ದುಲಿಲ್ಲಾ. ತದನಂತರ ಇವತ್ತು ನಮ್ಮ ಈ ಶಾಲೆಯ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗಿ ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದಾರೆ. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಇದಕ್ಕೂ ಕೂಡ ಶ್ರಮಿಸಿದ ಎಲ್ಲ ಅಧ್ಯಾಪಕರನ್ನು ಕೂಡ ನಾನು ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಏನು ಹೇಳುವುದೆಂದರೆ 2025 ಏಪ್ರಿಲ್ 24ರಂದು ನಮ್ಮ ಉರೂಸ್ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ. ತಮಗೆಲ್ಲರಿಗೂ ಗೊತ್ತಿರಬಹುದು, ಉರೂಸ್ ಕಾರ್ಯಕ್ರಮ 24 ದಿವಸ ಕಾರ್ಯಕ್ರಮದಲ್ಲಿ ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿವೆ. ಅದರಲ್ಲಿ ಒಂದು ದಿವಸ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಅಧ್ಯಾಪಕರು ಎಲ್ಲರನ್ನು ಸೇರಿಸಿ ಒಂದು ಗೆಟ್ ಟುಗೆದರ್ ಮಾಡಲಿಕ್ಕೆ ಇದೆ. ಅದರೊಟ್ಟಿಗೆ ಈಗಾಗಲೇ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರಿದ್ದಾರೆ ಟ್ರಸ್ಟ್ನ ಅಧೀನದ. ತಮ್ಮಲ್ಲಿ ಎಲ್ಲರ ವಿನಂತಿ ಮಾಡೋದೇನೆಂದರೆ, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದ ಎಲ್ಲ ಶಾಲೆಯಲ್ಲಿ ಕಲಿತಂತಹ ಹಳೆ ವಿದ್ಯಾರ್ಥಿಗಳು, ಅವರು ಡಾಕ್ಟರ್ ಆಗಿರಬಹುದು, ವೈದಿಕ ರಂಗದಲ್ಲಿ ಹೋಗಿದ್ದವರು, ಅಥವಾ ಇಂಜಿನಿಯರ್ ರಂಗದಲ್ಲಿ ಹೋದವರು, ಅಥವಾ ರಾಜಕೀಯ ರಂಗದಲ್ಲಿ ಹೋದವರನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಗೆಟ್ ಟುಗೆದರ್ ಮಾಡಬೇಕು ಇನ್ಶಾ ಅಲ್ಲಾ. ಅದಕ್ಕೆ ನೀವು ಈಗಾಗಲೇ ಪ್ರಾರಂಭಿಸಬೇಕು. ನಮ್ಮ ಸೈಯದ್ ಮದನಿ ಸಂಸ್ಥೆ ಹಳೆಕಲ 50 ವರ್ಷ ಪೂರ್ತಿ ಆಯಿತು. ಆ 50 ವರ್ಷದಲ್ಲಿ 25,000 ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಅರ್ಪಿಸಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ಸೈಯದ್ ಮದನಿ ಅರಬಿಕ್ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ 17 ಶಾಲಾ ಕಾಲೇಜುಗಳಲ್ಲಿ ನನ್ನ ಅಂದಾಜಿನ ಮಟ್ಟಿಗೆ 50,000ಕ್ಕಿಂತ ಕೂಡ ಹೆಚ್ಚು ವಿದ್ಯಾರ್ಥಿಗಳು
ನಮ್ಮ ಸಮಾಜಕ್ಕೆ ನಮಗೆ ಅರ್ಪಿಸಲು ಸಾಧ್ಯವಾಗಿದೆ. ಅಂತಹ ಆ ವಿದ್ಯಾರ್ಥಿಗಳಲ್ಲಿ ಒಂದು ವೈದ್ಯಕೀಯ ರಂಗದಲ್ಲಿ ಅಥವಾ ಧಾರ್ಮಿಕ ರಂಗದಲ್ಲಿ ಅಥವಾ ಸಾಮಾಜಿಕ ರಂಗದಲ್ಲಿ ಹೋದ ಅತ್ಯುತ್ತಮವಾದವರನ್ನು ತೆಗೆದು ಅವರನ್ನು ಒಟ್ಟಿ ಸೇರಿಸಿ ಒಂದು ಗೆಟ್ ಟುಗೆದರ್ ಮಾಡಿ ನಾವು ಈ ಉಳ್ಳಾಲ ಈ ರಾಜ್ಯಕ್ಕೆ ನಾವು ತೋರಿಸಬೇಕು. ಆದ್ದರಿಂದ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ರೀಡೋತ್ಸವದ ಕಾರ್ಯಕ್ರಮವನ್ನು ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.